ಒಂದೇ ರೌಂಡ್ ಫೈರ್. ಸಿಜೆ ರಾಯ್ ಕೊನೆಯ ಉಸಿರೆಳಿತಾರೆ. ಒಂದೇ ರೌಂಡ್ನಲ್ಲಿ ಆಗಿರೋದು ಫೈರ್ ಇದು. ಕಚೇರಿಯಲ್ಲೇ ಲೈಸೆನ್ಸ್ ಗನ್ ಅನ್ನ ಹೊಂದಿದ್ರು ಸಿಜೆ ರಾಯ್. ಗನ್ ಕಸಿಯಲು ಪ್ರಯತ್ನವನ್ನ ಐಟಿ ಅಧಿಕಾರಿಗಳು ಮಾಡಿದಾರಂತೆ. ಕೇರಳದಿಂದ ಬಂದಂತಹ ಐಟಿ ಅಧಿಕಾರಿಗಳ ತಂಡ ಲ್ಯಾಂಡ್ಫೋರ್ಡ್ ರಸ್ತೆಯಲ್ಲಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ. ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಪ್ರಾಣ ಉಳಿದಿಲ್ಲ. ನೇರವಾಗಿ ಹೃದಯಕ್ಕೆ ಹೊಡೆದಂಗಿದೆ ಅದು. ಒಂದೇ ರೌಂಡ್ ಫೈರ್ ಆಗಿರೋದು. ದೇಹದ ಬೇರೆ ಭಾಗಗಳಿಗೆಲ್ಲಾದರೂ ತಲೆ ಒಂದು ಬಿಟ್ಟು ಎದೆ ಭಾಗ ಒಂದು ಬಿಟ್ಟರೆ ಇನ್ನು ಬೇರೆ ಭಾಗಕ್ಕೆಲ್ಲಾದರೂ ಹೊಡೆದಿದ್ದಿದ್ರೆ ಸ್ವಲ್ಪ ಚಾನ್ಸಸ್ ಇರುತ್ತೆ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರೆ. ಬಟ್ ಈ ಎದೆ ಮತ್ತು ತಲೆ ಭಾಳ ಕಷ್ಟ. ಐ ಟಿ ಅಧಿಕಾರಿಗಳ ತಂಡ ಪ್ರಯತ್ನ ಪಟ್ಟರಂತೆ, ಆಗಲಿಲ್ಲ. ಅದು ಎಷ್ಟು ಸ್ಕರಿನೋ ಏನು ಕತೆನೋ ಹೇಳ್ತಾರೆ ಐ ಟಿ ಅಧಿಕಾರಿಗಳು, ನಾವೆಲ್ಲ ಪ್ರಯತ್ನ ಪಟ್ಟಿದ್ದೀವಿ ಅಂತೇಳಿ. ಪೊಲೀಸರ ತನಿಖೆಯಿಂದ ಇನ್ನಷ್ಟೇ ಬರಬೇಕಾಗಿರುವಂತಹ ಮಾಹಿತಿ. ಯಾಕೆ ಅಂತಂದರೆ ಇದರಲ್ಲಿ ಈಗ ಐ ಟಿ ಅಧಿಕಾರಿಗಳೇ ಪಾಲ್ದಾರ ಆಗ್ತಾರೆ. ಎವಿಡೆನ್ಸ್ಗಳು ಬೇಕಾಗತ್ತೆ, ಏನಾಯಿತು ಅಲ್ಲಿ ಅಂತೇಳಿ. ಒಳಗಡೆಗಿರುವಂಥ CCTV ಫುಟೇಜ್ಗಳು ಸಾಕ್ಷಿಗಳಾಗಿ ನಿಂತ್ಕೊಳ್ಳುತ್ತೆ. ನನ್ನ ಸಹೋದ್ಯೋಗಿ ಉಮೇಶ್ ಸಿಗ್ತಾ ಇದ್ದಾರೆ ಸಂಪರ್ಕಕ್ಕೆ. ಉಮೇಶ್, ಈಗ ಒಳಗಡೆ ಕಚೇರಿಯ ಒಳಗಡೆಗೆ CC ಕ್ಯಾಮ್ರಾಗಳು ಇದ್ದುವ, ಅದರ ಫುಟೇಜ್ಗಳೇನಾದರೂ ಈಗ ಪೊಲೀಸರು ಪಡ್ಕೊಂಡಿದ್ದಾರೆ. ಏನು ಸಿಗ್ತಾ ಇದೆ ಮಾಹಿತಿ, ಏನಾಗ್ತಾ ಇದೆ ಸ್ಥಳದಲ್ಲಿ? ಅರುಣ್, ಕೇಂದ್ರ ವಿಭಾಗದ DCP ಆಗಿರುವಂಥ ಅಕ್ಷಯ್ ಎಂ ಆಕೆ ಅವರು ಆಗಾಗಲೇ ಬಂದಿರುವಂಥದ್ದು. ಬಂದ ನಂತರದಲ್ಲಿ ಐ ಟಿ ಅಧಿಕಾರಿಗಳು ಒಳಗಡೆ ಏನಿದ್ರು ಅವರನ್ನು ಮಾತಾಡಿಸುವಂಥ ಯತ್ನ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಘಟನೆ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳೋದಕ್ಕಾಗಿ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿರುವಂಥ ಎಲ್ಲ CCTVಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅದನ್ನು ಯಾವ ಜಾಗದಲ್ಲಿ ಘಟನೆ ಆಯಿತು ಅಲ್ಲಿ CCTV ಇರೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಸಿಜೆ ರಾಯ್ ಅವರು ಬಿಲ್ಡಿಂಗ್ ಒಳಗಡೆ ಯಾವಾಗ ಬಂದರು, ಬಂದ ನಂತರದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋತಾರೆ. ಕಲೆಕ್ಟ್ ಮಾಡ್ಕೊಂಡ ನಂತರದಲ್ಲಿ ಆತ್ಮಹತ್ಯೆಗೂ ಮುನ್ನ ಏನೆಲ್ಲ ಘಟನೆ ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಸಾಮಾನ್ಯವಾಗಿ ಐ ಟಿ ಅಧಿಕಾರಿಗಳು ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಮಾಡೋದಕ್ಕೂ ಮುನ್ನ ಸಂಬಂಧಪಟ್ಟಂಥ ಅವರ ಅಧಿಕಾರಿ ಯಾವ ವ್ಯಕ್ತಿ ಬರ್ತಾನೆ ಅವ್ರ ಬಳಿ ಇರುವಂಥ ಮೊಬೈಲ್ ಆಗಿರ್ಬೋದು, ಗನ್ ಆಗಿರ್ಬೋದು, ಚಾಕು ರೀತಿಯ ಯಾವುದೇ ರೀತಿಯ ವಸ್ತುಗಳಿದ್ರೂ ಕೂಡ ಅವನ್ನ ಕಸಿದುಕೊಂಡು ನಂತರದಲ್ಲಿ ಅವರು ವಿಚಾರಣೆ ಮಾಡುವಂಥದ್ದು. ಆದರೆ ಇವತ್ತು ಮಟ್ಟಿಗೆ ಸಿಜೆ ರಾಯ್ ಬಳಿ ಗನ್ನಿದ್ರೂ ಕೂಡ ಅವ್ರು ಯಾಕೆ ಅದನ್ನು ವಶಕ್ಕೆ ಪಡೀಲಿಲ್ವಾ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗಿರುವಂಥದ್ದು. ಆ ನಿಟ್ಟಿನಲ್ಲೇ ಏನು ಪೊಲೀಸರು ಕೂಡ ಈಗ ಏನು ಐ ಟಿ ಅಧಿಕಾರಿಗಳ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೇನು ಹೊರಡೋದಕ್ಕೆ ಸಿದ್ಧ ಆಗಿದ್ದರೂ ಕೂಡ ಕೆಲ ಹಿರಿಯ ಅಧಿಕಾರಿಗಳು ಒಳಗಡೆ ಇರುವ ಹಿನ್ನೆಲೆಯಲ್ಲಿ ಐ ಟಿ ಅಧಿಕಾರಿಗಳು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಒಬ್ಬೊಬ್ಬ ಅಧಿಕಾರಿಗಳು ಒಬ್ಬೊಬ್ಬರೇ ಬರುವಂಥ ಕೆಲಸ ಮಾಡ್ತಾ ಇರುವಂಥ. ಇದೀಗ ಒಬ್ಬರು ಬರ್ತಾರೆ, ಇವರು ಕೂಡ ಐ ಟಿ ಅಧಿಕಾರಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಒಟ್ಟು 10ಕ್ಕೂ ಹೆಚ್ಚು ಐ ಟಿ ಅಧಿಕಾರಿಗಳು ಇವತ್ತು ಈ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿ ಮಾಡಿದಂಥ ವೇಳೆಯಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿರುವಂಥ ಪ್ರಶ್ನೆ, ಸಿಜೆ ರಾಯ್ ಬಳಿ ಇರುವಂಥ ಗನ್ನನ್ನು ಯಾಕೆ ಅವರು ವಶಕ್ಕೆ ಪಡೆದಿಲ್ಲ. ಹಾಗೆ ಸಂಪರ್ಕದಲ್ಲಿ ರಮೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಕಚೇರಿಯಲ್ಲೇ ಲೈಸೆನ್ಸ್ ಗನ್ನನ್ನು ಹೊಂದಿದ್ದ ಸಿಜೆ ರಾಯ್ ಎದೆಗೆ ಗುಂಡು ಹೊಡ್ಕೊಂಡು ಒಂದೇ ಬುಲೆಟು ಕೊನೆಯ ಉಸಿರೆಳೆದಿದ್ದಾರೆ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲೇನೆ. ಈಗಾಗಲೇ ಐ ಟಿ ಅಧಿಕಾರಿಗಳು ಒಳಗಡೆಗಿದ್ರು, ಅವ್ರವ್ರ ಪಾಡಿಗೆ ಬಂದ್ಬಿಟ್ಟು ಕಾರ್ ಹತ್ಕೊಂಡು ಹೋಗ್ತಾ ಇದ್ದಾರೆ. ಕೇರಳದಿಂದ ಬಂದಿರುವಂಥ ಐ ಟಿ ಅಧಿಕಾರಿಗಳು ಇವರು. ಕೇರಳದಿಂದ ಬಂದಂಥ ಐ ಟಿ ಅಧಿಕಾರಿಗಳು ಸಿಜೆ ರಾಯ್ ಅವರ ಆತ್ಮಹತ್ಯೆಯನ್ನು ತಡೆಯುವಂಥ ಪ್ರಯತ್ನ ಆಗಲಿಲ್ವಾ?